ಯಾಕೆ ಪಿತೃಗಳ ಕೃಪೆ ಆದರೆ ಮಾತ್ರ ಮದುವೆ ಮನೆ ಸಂತಾನ ವೃದ್ಧಿ ಆಗುತ್ತೆ. ಈಗ ಎಷ್ಟೋ ಪಿತೃಪೂಜೆ ಮಾಡಲಿಕ್ಕೆ ದುಡ್ಡಿರಲ್ಲ. ನಾನೊಂದು ಅವರಿಗೆ ಒಂದು ಪ್ರಕೃತಿಯ ಟಿಪ್ಸ್ ಕೊಡ್ತೀನಿ. ಮೋಸ್ಟ್ ಪವರ್ಫುಲ್ ದೇವವೃಕ್ಷಗಳು, ಅಲ್ಲನ್ನು ಹೆಂಗೆ ಕಂಡುಹಿಡಿಯೋದು? ಆ ಮರಗಳನ್ನು ನಾವು ತಬ್ಕೊಂಡಾಗ ನಮ್ಮ ಇಷ್ಟು ಚಕ್ರಗಳನ್ನು ತಾಗಿಸಿ ಆ ಎನರ್ಜಿ ಸರ್ಕಲ್ ನಮ್ಮ ಚಕ್ರಗಳನ್ನು ಕ್ಲೀನಿಂಗ್ ಮಾಡುತ್ತೆ. ಹೆಂಡತಿ ಹೊರಗೆ ಹಾಕಿದಾಗ ತುಂಬ ಎಣ್ಣೆ ಹೊಡೆದವನು ಕೊನೆಗೆ ಮಲಗುವುದು ಆ ವೃಕ್ಷದ ಕೆಳಗೆ. ಜಗತ್ತಲ್ಲಿ ಯಾವುದಾದ್ರು ಒಂದು ವೃಕ್ಷ ರಾತ್ರಿ ಹೊತ್ತಲ್ಲೂ ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತದೆ ಅಂದರೆ ಸೊ ಆ ವೃಕ್ಷ ಧನಾಧಿಪತಿ, ಸೌಂದರ್ಯವನ್ನು ಕೊಡೋದು. ಸೊ ಅದೇ ಥರ ಇವತ್ತೊಂದು ಸಿಂಪಲ್ ಲಾಜಿಕ್ಕನ್ನು ಹೇಳಿಕೊಡ್ತೀನಿ. ಸೊ ಯಾರಿಗೆಲ್ಲ ನಮ್ಮ ಡೌಟ್ ಇರುತ್ತೆ, ಅಯ್ಯೋ ನನಗೆ ತಾಂತ್ರಿಕ ಪ್ರಯೋಗಗಳು ಮಾಡಿದ್ದಾರೆ, ನಮ್ಮ ಈಗ ಎಷ್ಟೋ ಜನ ಹೇಳ್ತಾರೆ ನೆಗೆಟಿವ್ ಎನರ್ಜೀಸ್, ಪಾಸಿಟಿವ್ ಎನರ್ಜಿ. ಹೌದು, ಒಂದು ಕರೆಂಟಲ್ಲಿ 2 ವೈರ್ ಇದೆ. ಒಂದು ಪಾಸಿಟಿವ್ ವೈರ್, ಇನ್ನೊಂದು ನೆಗೆಟಿವ್ ವೈರ್, ಇನ್ನೊಂದು ನ್ಯೂಟ್ರಲ್. ಸೃಷ್ಟಿಯಲ್ಲೂ 12 ಗಂಟೆ ಕತ್ತಲೆ ಆವರಿಸಿರುತ್ತೆ, 12 ಹಗಲು ಸಂಚರಿಸೋ ಜೀವರಾಶಿಗಳಿದೆ. ಒಂದಿಷ್ಟು ನಮಗೆ ಕಾಣ್ತವೆ, ಒಂದಿಷ್ಟು ಕಾಣಲ್ಲ. ರಾತ್ರಿ ಸಂಚರಿಸೋ ಜೀವರಾಶಿಗಳು ಇದೆ, ಒಂದಿಷ್ಟು ಕಾಣಲ್ಲ, ಒಂದಿಷ್ಟು ಕಾಣಬಹುದು. ಇದನ್ನು ನೆಗೆಟಿವ್ ಎನರ್ಜಿ ಅಂತ ಇಟ್ಕೊಳ್ಳು. ಸೊ ನಮ್ಮ ಬಾಡಿಯನ್ನು ಹೀಲ್ ಮಾಡಬೇಕು. ಸುಮಾರು ಜನ ಈ ಉಪ್ಪಲ್ಲಿ ಸ್ನಾನ ಮಾಡ್ತಾರೆ ನ್ಯೂಟ್ರಲೈಸ್ ಆಗಲಿಕ್ಕೆ. ಯಾಕೆ? ಅಲ್ಲೊಂದು ಲಾಜಿಕ್ ಇದೆ. ನಮ್ಮಲ್ಲಿ ಎಕ್ಸ್ಟ್ರಾ ಇರೋ ಎಲೆಕ್ಟ್ರಿಕ್ ನೆಗೆಟಿವ್ ಎನರ್ಜಿಯನ್ನು ಮನೇಲಿ ಅರ್ಥಿಂಗ್ ಮಾಡ್ತಾನೆ ಉಪ್ಪು ಹಾಕಿರ್ತೀವಿ, ಒಂದು ಸೊಲ್ಯೂಷನ್. ಇನ್ನೊಂದಿಷ್ಟು ಜನ ಹಳದಿ ನೀರಲ್ಲಿ ಸ್ನಾನ ಮಾಡ್ತಾರೆ, ಇಟ್ಸ್ ಎ ಡಿಟಾಕ್ಸಿಂಗ್. ಶಾಸ್ತ್ರೀಯವಾಗಿ ನೆಗೆಟಿವ್ ಅಬ್ಸರ್ವರ್. ಲಿಂಬೆಹಣ್ಣು ಹಚ್ಚಿ ಸ್ನಾನ ಮಾಡ್ತಾರೆ, ದೇವರಿಗೂ ಲಿಂಬೆಹಣ್ಣು ಅರಿಶಿನ ಯೂಸ್ ಮಾಡ್ತಾರೆ, ಪ್ರಸಾದದಲ್ಲಿ ಅರಿಶಿನ ಒಳಗೆ ತಗೊಳ್ತಾರೆ. ಇಟ್ಸ್ ಎ ಡಿಟಾಕ್ಸಿಕ್ ಮತ್ತು ಇಮ್ಯುನಿಟಿ ರೈಸ್ ಮಾಡ್ತದೆ ಬಾಡಿಲಿ ಅರಿಶಿನ. ಲಾಜಿಕ್ಕನ್ನು ಹೇಳಿಕೊಡ್ತೀವಿ. ಒಂದು ಸೈನ್ಸು ಮತ್ತು ಅದರ ಹಿಂದೆ ಇರೋ, ಅದಕ್ಕೆ ಅದನ್ನು ನ್ಯಾಚುರಲ್ ಟವರ್ಸ್ ಅಂತ. ಜೀವ ಇರೋ ವಸ್ತುಗಳನ್ನೆಲ್ಲ ನಮ್ಮ ಸೈನ್ಸ್ ಒಪ್ಪುತ್ತೆ. ಹಾಗೆ ಜೀವ ಇರೋ ವಸ್ತುಗಳು ವೃಕ್ಷಗಳು ಸಮೇತ ಸೂರ್ಯನ ಎಲ್ಲ ಎನರ್ಜಿಯನ್ನು ತನ್ನ ಬಾಡಿಗೆ ಫೋಟೋಸಿಂಥಸಿಸ್ ಮೂಲಕ ಎಳ್ಕೊಳ್ತದೆ. ಇಡೀ ನಮ್ಮ ಶಾಸ್ತ್ರ ನಿಂತಿರೋದು ಸೂರ್ಯನ ಕಾಸ್ಮಿಕ್ ಮೇಲೆ. ಅದಕ್ಕೆ ಅವರನ್ನು ಸೂರ್ಯನಾರಾಯಣ, ಅದು ಟೈಡಲ್ ಇರ್ಬೋದು, ಹೈಡ್ರೋ ಎನರ್ಜಿ ಇರ್ಬೋದು, ಅಟಮಿಕ್ ಎನರ್ಜಿ ಇರ್ಬೋದು, ಎಲ್ಲವೂ ನಿಂತಿರೋದು ಒಂದು ಎನರ್ಜಿ. ಯಾವುದು? ನಮ್ಮ ಇಡೀ ಫುಡ್ ಸೈಕಲ್ ನಿಂತಿದ್ದು ಸೋಲಾರ್ ಮೇಲೆ. ಆ ಸೋಲಾರನ್ನು ಡೈರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳೋ ಪ್ಯಾನೆಲ್ಗಳಿದೆ, ಕಾಸಿಲ್ಲದೆ ಇರೋ ಪ್ಯಾನೆಲ್ಗಳು, ಅದು ಗಿಡ. ಒಂದು ನಮಗೆ ಫುಡ್ ಮಾಡಿಕೊಡುತ್ತೆ ಆ ಎನರ್ಜಿಯನ್ನು. ಸೊ ಆ ಮರಗಳನ್ನು ನಾವು ತಬ್ಕೊಂಡಾಗ ನಮ್ಮ ಇಷ್ಟು ಚಕ್ರಗಳನ್ನು ತಾಗಿಸಿ ಆಜ್ಞೆಯಿಂದ ಹಿಡಿದು ಮೂಲಾಧಾರದ ತನಕ ಹಗ್ ಮಾಡಿದಾಗ ಆ ಎನರ್ಜಿ ಸರ್ಕಲ್ ನಮ್ಮ ಚಕ್ರಗಳನ್ನು ಕ್ಲೀನಿಂಗ್ ಮಾಡುತ್ತೆ. ಯಾವ್ಯಾವ ವೃಕ್ಷಗಳದರಲ್ಲಿ ಗೀತೆಯಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ 3 ವೃಕ್ಷ: ಅಶ್ವತ್ಥ, ಔದಂಬರ, ಚಾಣೂರ. ಔದಂಬರ ವೃಕ್ಷದ ಸ್ಪೆಷಾಲಿಟಿ ಹೇಳ್ತೀನಿ. ಜಗತ್ತಲ್ಲಿ ಯಾವುದಾದ್ರು ಒಂದು ವೃಕ್ಷ ರಾತ್ರಿ ಹೊತ್ತಲ್ಲೂ ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತದೆ ಅಂದರೆ ಅದು ಔದಂಬರ ವೃಕ್ಷ. ಅದಕ್ಕೆ ಅಮೃತ ವೃಕ್ಷ ಅಂತಲೂ ನಾವು ಹೇಳ್ತೀವಿ. ದತ್ತಾತ್ರೇಯರು ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ದತ್ತಾತ್ರೇಯರು ಅದರ ಕೆಳಗೆ ಧ್ಯಾನ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಮೂಢನಂಬಿಕೆಗಿಂತ ಪ್ಯೂರ್ ಆಕ್ಸಿಜನ್ ಸಿಗ್ತದೆ ಸೈನ್ಸನ್ನು ನಂಬೋರಿಗೆ. ಶಾಸ್ತ್ರವನ್ನು ನಂಬೋರಿಗೆ ಅದು ಶುಕ್ರ ಗ್ರಹದ ವಾಸಸ್ಥಾನವಾಗಿರೋ ಶುಕ್ರನಿಗೆ ಸಂಬಂಧಪಟ್ಟ ವೃಕ್ಷ. ಧನಾಧಿಪತಿ, ಸೌಂದರ್ಯವನ್ನು ಕೊಡೋನು. ಇಲ್ಲಿಯ ಸವಲತ್ತೆಲ್ಲ ಶುಕ್ರನ ಬ್ಲೆಸ್ಸಿಂಗ್ಸಿಂದ ಸಿಗುತ್ತೆ ಅಂಥೇಳಿ ಜ್ಯೋತಿಷ್ಶಾಸ್ತ್ರ ಹೇಳ್ತದೆ. ಸೊ ಆ ವೃಕ್ಷ ಪ್ರಕೃತಿಯನ್ನು ಆರಾಧನೆ ಮಾಡೋರಿಗೆ ಇಟ್ಸ್ ಎ ಪಾರ್ಟ್ ಆಫ್ ಪ್ರಕೃತಿ, ದಟ್ ಈಸ್ ಯುವರ್ ಮದರ್. ಈ 3 ಥರದಲ್ಲಿ ಆ ವೃಕ್ಷವನ್ನು ನೋಡ್ಬೋದು. ಒಂದು ಶಾಸ್ತ್ರೀಯ ವಿಷನಿಂದ, ಒಂದು ಆದ್ಯ ಭಾಗವತ ವಿಷನಿಂದ, ಇನ್ನೊಂದು ಗೀತೆಯ ವಿಷನಿಂದ, ಇನ್ನೊಂದು ಪ್ಯೂರ್ ಆಕ್ಸಿಜನ್ ಲಿಬರೇಟ್ ಮಾಡೋ ಎನ್ವಿರಾನ್ಮೆಂಟಲ್ ವಿಷನಿಂದ. ನೆಕ್ಸ್ಟು ಯಾರೆಲ್ಲ ಪ್ರಕೃತಿಯನ್ನು ತಾಯಿ ಅಂತಾರೆ, ಇಟ್ಸ್ ಎ ಲ್ಯಾಪ್ ಆಫ್ ಮದರ್. ಈ ಪ್ರಕೃತಿ ಮಾತೆಯ ತೊಡೆ ಯಾವುದು? ವೃಕ್ಷ. ಹಾಗಾಗಿ ವೃಕ್ಷ ತಲಾವಾಸ ಅಂತ ಶಾಸ್ತ್ರದಲ್ಲಿ ಸನ್ಯಾಸಿಗಳಿಗೆ ಹೇಳ್ತಾರೆ. ಸನ್ಯಾಸಿ ಅಂತ ಹೇಳಿದರೆ
ಕರತಲ ಭಿಕ್ಷ ತರುತಲ ವಾಸ, ತರುವಿನ ಕೆಳಗೆ ನಿದ್ದೆ ಮಾಡೋದು. ಎಲ್ಲಿ ನಿದ್ದೆ ಮಾಡಿದರೆ 2 ಮಡಿಲಲ್ಲಿ ಶಾಂತಿ ಸಿಗುತ್ತೆ. ತುಂಬ ಎಣ್ಣೆ ಹೊಡೆದವನು ಕೊನೆಗೆ ಮಲಗೋದು ಆ ವೃಕ್ಷದ ಕೆಳಗೆ, ಅವನಿಗೆ ಅದರಲ್ಲೂ ಸಮಾಧಾನ ಸಿಕ್ಕಿರಲಿಲ್ಲ. ಇಲ್ಲೊಂದು ಲಾಜಿಕ್ ಇದೆ. ಹೆಂಡತಿ ಹೊರಗೆ ಹಾಕಿದಾಗೂ ಅವನು ಹೋಗಿ ಪಾರ್ಕಲ್ಲೇ ಮಲಗೋದು. ಗೊತ್ತಿದ್ದು ಮಲಗಲ್ಲ, ಗೊತ್ತಿಲ್ಲದೆ ಮಲಗ್ತಾರೆ. ಅಲ್ಲಿ ಕಾಸ್ಮಿಕ್ ಎನರ್ಜೀಸ್ ಇರುತ್ತೆ ವೃಕ್ಷಗಳಲ್ಲಿ. ಯಾಕೆ ನಮಗಿಂತ 100 ಪಟ್ಟು ಕಾಸ್ಮಿಕ್ ಫ್ಲೋ ಇರೋದು ವೃಕ್ಷಗಳಲ್ಲಿ. ಯಾಕೆ ಎಕ್ಸ್ಪೋಸ್ ಆಗೋದು ಸೂರ್ಯನಿಗೆ ಅವೇ. ನಾವು ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಹೇಳಿ ಕಾಸ್ಮಿಕ್ಕನ್ನು ನಮ್ಮೊಳಗೆ ಆಹ್ವಾನ ಮಾಡಿಕೊಳ್ಬೇಕು. ವೃಕ್ಷಗಳಿಗೆ ಡೈರೆಕ್ಟಾಗಿ ಅವುಗಳ ಜೆನೆಟಿಕಲ್ಲೇ ಉಂಟು ಅಬ್ಸಾರ್ಪ್ಷನ್ ಪವರ್. ಸೊ ಆ ಪಂಚಭೂತ ತತ್ವವನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಾವೆ. ಮಣ್ಣು, ನೀರು, ಗಾಳಿ, ಅಗ್ನಿ ಇದೆ ನೋಡಿ, ವೃಕ್ಷದಲ್ಲಿ ಬೆಂಕಿ ಉರಿತು. ಅಗ್ನಿ ಪಂಚಭೂತ ತತ್ವ ಆ ಎಲಿಮೆಂಟಲ್ಲಿ ಆಟೋಮೆಟಿಕ್ ಅಬ್ಸಾರ್ಪ್ಷನ್ ಇರ್ತದೆ. ಸೊ ಯಾವುದೆಲ್ಲ ಪುಣ್ಯ ವೃಕ್ಷ, ಆ ವೃಕ್ಷಗಳಲ್ಲಿ 3 ವೆರೈಟಿ ಮಾಡ್ಬೋದು. ದೇವವೃಕ್ಷ, ವನಸ್ಪತಿ, ನಾರ್ಮಲ್ ವೃಕ್ಷಗಳು. 3ಕ್ಕೂ ಪವರ್ ಉಂಟು. ಮೋಸ್ಟ್ ಪವರ್ಫುಲ್ ದೇವವೃಕ್ಷಗಳು. ಅಲ್ಲನ್ನು ಹೆಂಗೆ ಕಂಡುಹಿಡಿಯೋದು? ಯಾವ ವೃಕ್ಷಗಳು ಹೂ ಬಿಡದೆ ಕಾಯಿ ಆಗುತ್ತೆ. ಅತ್ತಿ ಮರ ಒಂದು, ಅಂದರೆ ಔದಂಬರ ವೃಕ್ಷ. 2ನೇದು ಅಶ್ವತ್ಥದಲ್ಲೂ ಹೂ ಬಿಟ್ಟದ್ದು ನೋಡಿದ ಡೌಟ್ ಸುಮಾರು ಜನ. ಅಶ್ವತ್ಥ ವೃಕ್ಷ ಇರ್ಬೋದು. ಸೊ ಈ ವೃಕ್ಷಗಳೆಲ್ಲ ಹೂ ಬಿಡದೆ ಕಾಯಿ ಆಗ್ತವೆ, ಅದಕ್ಕೆ ಅವರನ್ನು ದೇವವೃಕ್ಷಗಳು ಅಂತ. ಯಾವ ವೃಕ್ಷಗಳ ಪ್ರೊಸೆಸ್ ಅಥವಾ ಅದರ ಪ್ರೋಗ್ರೆಸ್ ಅಥವಾ ಅದರ ಡೆವಲಪ್ಮೆಂಟ್ ನಮ್ಮ ಕಣ್ಣಿಗೆ ನಿಲುಕೋದಿಲ್ಲ, ಅದನ್ನು ದೇವವೃಕ್ಷ. ಧಿವಿ ಅಂದರೆ ಬೆಳಕು, ಬೆಳಕನ್ನು ಹೀರಿಕೊಳ್ಳೋ ವೃಕ್ಷ, ಅದಕ್ಕೆ ದೇವವೃಕ್ಷ. ಧಿವಿ ಇತಿ ದೇವಃ ಫಸ್ಟ್ ಶಬ್ದದ ಅರ್ಥ. ವೃಕ್ಷ ಅಂದರೆ ಮರಗಳಾಯಿತು. ಸೊ ಯಾರಿಗೆಲ್ಲ ನಮ್ಮ ಡೌಟ್ ಇರುತ್ತೆ, ಅಯ್ಯೋ ನನಗೆ ತಾಂತ್ರಿಕ ಪ್ರಯೋಗಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಅಥರ್ವಣ ವೇದ ಉಂಟು. ಸೊ ಆ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡೋದ್ರಿಂದ, ಅದನ್ನು ಹಗ್ ಮಾಡೋದ್ರಿಂದ, ಆ ವೃಕ್ಷಗಳನ್ನು ಬೆಳೆಸೋದ್ರಿಂದ ನಿಮಗೆ ಅದರ ಫಲಪ್ರಾಪ್ತಿ ಆಗುತ್ತೆ. ಈಗ ಎಷ್ಟೋ ಪಿತೃಪೂಜೆ ಮಾಡಲಿಕ್ಕೆ ದುಡ್ಡಿರಲ್ಲ. ನಾನೊಂದು ಅವರಿಗೆ ಒಂದು ಪ್ರಕೃತಿಯ ಟಿಪ್ಸ್ ಕೊಡ್ತೀನಿ. ಹಲಸಿನ ಮರಗಳನ್ನು ಬೆಳೆಸಿ, ಅದ್ರ ಪಿತೃವೃಕ್ಷ. ಲಾಜಿಕಲಿಯೂ ಹೇಳ್ತೀನಿ. ಹಾಗಾಗಿ ಅಗ್ನಿ ಪಿತೃದೇವತೆ. ತರ್ಪಣ ಬಿಡೋದ್ರಲ್ಲಿ ವಸುಗಳಿಗೂ ನಾವು ಬಿಡ್ತೀವಿ. ವಸುಗಳಲ್ಲಿ ಅಗ್ನಿಯೂ ಒಬ್ಬ, ಅಷ್ಟವಸುಗಳಲ್ಲಿ ಅಗ್ನಿಯೂ ಒಬ್ಬ. ಆ ಅಗ್ನಿ ವಾಸವಾಗಿರೋದು ಯಾವುದರಲ್ಲಿ? ಹಲಸಿನ ಮರವನ್ನೇ ಯಜ್ಞಕ್ಕೆ ನಾವು ಹಾಕೋದು. ಮಾವಿನ ಮರವನ್ನು ದಕ್ಷಿಣಾಗ್ನಿಗೆ ಯೂಸ್ ಮಾಡ್ತೀವಿ. 3 ಅಗ್ನಿ ರೂಪ: ಆವಹನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ. ದಕ್ಷಿಣಾಗ್ನಿ ಅಂದರೆ ಯಮನ ದಿಕ್ಕಿನ ಅಗ್ನಿ. ಅದನ್ನು ನಾವು ಸತ್ತಾಗ ಉಪಯೋಗಿಸ್ತೀವಿ. ಆವಾಗ ಮಾವಿನ ಮರ ಮತ್ತು ಹಲಸಿನ ಮರವನ್ನು ಉಪಯೋಗಿಸ್ತೀವಿ. ಸೊ ಹಾಗಾಗಿ ವೈದಿಕಗಳಲ್ಲಿ ಹಿಂದೆ ಮಾವಿನ ಹಣ್ಣು ಕೊಡೋದೊಂದು ಪದ್ಧತಿ ಇತ್ತು. ಹಲಸಿನ ಹಣ್ಣಿನ ಪಾಯಸ ಮಾಡೋದು ಅಥವಾ ಹಪ್ಪಳ ಮಾಡೋ ಪದ್ಧತಿ ಇತ್ತು. ಮತ್ತು ನಮ್ಮ ಮನೆಗಳಲ್ಲೂ ಈ ಪಿತೃದೇವತೆಗಳ ತೃಪ್ತಿಗೆ ಹಲಸು ಮತ್ತು ಮಾವಿನ ತೋರಣ ಮಾಡ್ತೀವಿ. ನಮಗೆ ಯಾಕೆ ಆ ಎಲೆಗಳನ್ನು ಯೂಸ್ ಮಾಡ್ತೀವಿ? ಬೇರೆ ಯಾವ ವೃಕ್ಷ ಹಾಕಲ್ಲಲ್ಲ ನಾವು. ಹಲಸಿನ ತೋರಣ ಅಥವಾ ಮಾವಿನ ತೋರಣ. ಯಾಕೆ? ಪಿತೃಗಳ ಕೃಪೆ ಆದರೆ ಮಾತ್ರ ಮದುವೆ ಮನೆ ಸಂತಾನ ವೃದ್ಧಿ ಆಗುತ್ತೆ, ಉಪನಯನ ಮಾಡ್ತಾನು. ಸೊ ಯಾವ ಫಂಕ್ಷನ್ ಆದರೂ 2 ಎಲೆಗಳಿರ್ತದೆ. ಸೊ ಅಗ್ನಿ ಇರುವ ವೃಕ್ಷ, ಪಿತೃಗಳಿರೋ ವೃಕ್ಷ ಹಲಸಿನ ಮರ. ಸೊ ನಿಮ್ಮ ಯಾರೋ ತೀರು ಹೋಗಿದ್ದಾರೆ, ನಿಮಗೆ ಈ ರಿಚುವಲ್ಗಳ ಮೇಲೆ ನಂಬಿಕೆ ಇಲ್ಲ, ರಿಯಾಲಿಟಿಗೆ ಬರುವ ಒಂದೊಂದು ಹಲಸಿನ ವೃಕ್ಷ ನೆಡಿ. ಅದರಿಂದ ಲಾಭ ಹೇಳ್ತೀನಿ. ನಿಮಗೂ ಹೈ ಕ್ಯಾಲೋರಿಕ್ ಫುಡ್ ಯಾವುದಾರಿದ್ದರೆ ಖರ್ಜೂರದಕ್ಕಿಂತ ನೆಕ್ಸ್ಟ್ ಅದು ಹಲಸಿನ ಹಣ್ಣು. ಹಿಂದೆಲ್ಲ ಹಳ್ಳಿಲಿ ಅನ್ನ ಕೊರತೆ ಇದ್ದಾಗ ಹಲಸಿನ ಹಣ್ಣನ್ನು ಕೊಯ್ದು ಕೊಡೋರು. ಸೊ ಹೈ ಕ್ಯಾಲರಿ ಫುಡ್ ಒಂದು. ಹಾಗಾಗಿ ಪಿತ್ತ ಇದ್ದಾಗ ಅದನ್ನು ತಿನ್ನಬಾರ್ದು ಅಂತಾರೆ. ಯಾಕೆ? ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡ್ತಿರಲ್ಲ, ಜಾಂಡೀಸ್ ಎಲ್ಲ ಇದ್ದಾಗ. ಸೊ ಆ ಹೈ ಕ್ಯಾಲರಿಕ್ ಫುಡ್ಡನ್ನು ತಿನ್ನೋದಷ್ಟು ಸೂಕ್ತ ಅಲ್ಲ. ಸೊ ಇನ್ನು ಹಲಸಿನ ಮರ ಎಷ್ಟೋ ಪಕ್ಷಿಗಳಿಗೆ ಗೂಡಿಗೆ ವ್ಯವಸ್ಥೆ ಆಗುತ್ತೆ. ಸೊ ಇದಿಷ್ಟು ಲಾಜಿಕ್ ಇದೆ. ಸೊ ಹಾಗಾಗಿ ಶಾಸ್ತ್ರವನ್ನು ನಂಬದೇ ಇರೋರು, ಎಥಿಕ್ಸನ್ನು ನಂಬೋರು ಈ ವೃಕ್ಷಗಳನ್ನು ನೆಡೋದ್ರಿಂದ ಪ್ರಕೃತಿಯನ್ನು ಬೆಳೆಸೋ ದೊಡ್ಡ ಕೆಲಸಕ್ಕೆ ನಿಮ್ಮ ಪಿತೃಗಳ ಹೆಸರಲ್ಲಿ ಮಾಡಿ. ಈ ಚಿನ್ನ ದಾನ ಮಾಡೋದು, ಬೆಳ್ಳಿ ದಾನ ಮಾಡೋದು, ಅದು ಯಾರೋ ಒಬ್ರಿಗೆ ಹೆಲ್ಪ್ ಆಗ್ತದೆ. ಅಂಗಡಿಯವನಿಗೆ ಹೆಲ್ಪ್ ಆಗುತ್ತೆ, ದಾನ ತೊಗೊಂಡವನಿಗೆ ಹೆಲ್ಪ್ ಆಗುತ್ತೆ. ಅದ್ರ ಬದಲು ನಾವು ಈ ವೃಕ್ಷಗಳನ್ನು ದಾನ ಕೊಡೋದ್ರಿಂದ ಭೂಮಿಯ ಸವೆತ, ಸಾಯಿಲ್ ಎರೋಷನ್ ಏನು ಹೇಳ್ತೀವಿ, ಅದು ನಿಲ್ತದೆ. ಎಷ್ಟೋ ಪ್ರಾಣಿ ಪಕ್ಷಿಗೆ ಆಶ್ರಯ ಆಗುತ್ತೆ, ಎಷ್ಟೋ ದಾರಿಲಿ ಹೋಗೋವರಿಗೆ ನೆರಳಾಗುತ್ತೆ. ಸೊ ಈ ಲಾಜಿಕಲ್ಲಿ ಈ ಥರ ನಾವಿನ್ನು ಪಿತೃಪೂಜೆಗಳನ್ನು ಮಾಡೋದ್ರಿಂದ ಇಟ್ಸ್ ಎ ಮಾರಲ್ ಮೆಸೇಜ್. ಮಾವಿನ ಗಿಡವೂ ಹಾಗೆ, ಅದನ್ನು ನೆಡೋದ್ರಿಂದ ಮಾವಿನ ಎಲೆ ಕಷಾಯ ಶುಗರಿಗೆ ಅಥವಾ ಇನ್ಸುಲಿನ್ ರೈಸ್ ಮಾಡ್ತದಂತೆ ಒಂದು. ಮತ್ತು ಮಾವು ಸುಮಾರು ಜನಕ್ಕೆ ಉಪಯುಕ್ತ ಆಗಿರೋದು. ನಾವು ಹೋಗಿ ಪಿತೃಗಳಿಗೆ ಊಟ ಮಾಡ್ಸೋಕ್ಕಾಗಲ್ಲ.
ಅವರ ಪ್ರತಿನಿಧಿಯಾಗಿ 10 ಜನಕ್ಕೆ ಊಟ ಹಾಕ್ತೀವಿ. ಈ ವೃಕ್ಷಗಳನ್ನು ನೆಡೋದ್ರಿಂದ ನಮ್ಮ ತಲೆಮಾರು ಹಣ್ಣುಗಳು ಪ್ರಾಣಿ ಪಕ್ಷಿ ಜೀವಿ ಬರೀ ಮಾನವ ರಾಶಿಗೆ ಮಾತ್ರ ಸಿಗಲ್ಲ, ಎಲ್ಲ ಜೀವಿಗೂ ಸಿಗುತ್ತೆ. ಸೊ ನೆಕ್ಸ್ಟ್ ಯೂತ್ ಜನ್ರೇಷನ್ ಪಿತೃಗಳನ್ನು ಆರಾಧನೆ ಮಾಡೋರು, ಸೊ ಈ ಕೆಲಸಗಳನ್ನು ಮಾಡ್ಬೋದು. ಇದು ಮನಸ್ಸಿಗೂ ತೃಪ್ತಿ ಕೊಡೋ ಒಂದು ಐಡಿಯಾ. ಜೊತೆಗೆ ಬ್ಲೇಡ್ ಹಾಕಿಸ್ಕೊಳ್ಳದೆ ಇರಲಿಕ್ಕೂ ಇದೊಂದು ಉಪಾಯ. ನಮಗೆ ಸುಮಾರು ಕಡೆ ನಾವು ಪೂಜೆಗಳು ಮಾಡಿಸ್ತೀವಿ, ಅದು ಸರಿಯಾಗಿ ಅನುಷ್ಠಾನ ಮಾಡಿದರೆ, ತರ್ಪಣ ಬಿಡೋವನಲ್ಲಿ ಅನುಷ್ಠಾನ ಇರಬೇಕು, ಇಷ್ಟು ಜಪ ಮಾಡಿರಬೇಕು, ತರ್ಪಣ ಬಿಡಿಸೋನು ಅಷ್ಟು ಜಪ ಮಾಡಿರಬೇಕು, ಆವಾಗ ಆ ತರ್ಪಣ ಫಲಿಸುತ್ತೆ. ಮತ್ತು ತ್ರಿಕರಣ ಶುದ್ಧಿ ಇರಬೇಕು, ಮತ್ತು ಅವನ ಜೀವನ ಇಡೀ ಸತ್ಕರ್ಮ ಮಾಡಿ ಅದನ್ನು ತಂದೆಗೋಸ್ಕರ ಮಾಡಬೇಕು. ಅದಕ್ಕೆ ವರ್ಷಾಂತ ಕಾನೂನು. ಈ ವರ್ಷ ಇಡೀ ನನ್ನ ಪಿತೃಗಳಿಗೋಸ್ಕರ ನಾನು ಸತ್ಕರ್ಮ ಮಾಡಿ ಪಿತೃಪಕ್ಷದ ದಿನ ನಾನು ಧಾರೆ ಎರಿತೀನಿ ಅನ್ನೋದು ದೊಡ್ಡ ಲಾಜಿಕ್ ಅದರ ಹಿಂದೆ ಇರೋದು. ಸೊ ನಾವು ಮಾಡಬಾರ್ದೆಲ್ಲ ಮಾಡಿ ಪಬ್ಬಿಗೆ ಹೋಗಿ ಇದ್ದು ಪಾರ್ಟಿ ಮಾಡಿ ಪಬ್ಜಿ ಆಡಿ ರಮ್ಮಿ ಆಡಿ ಅದನ್ನೆಲ್ಲ ನಮ್ಮ ಪಿತೃಗಳಿಗೆ ಹೋದರೆ ಅವ್ರು ಆ ಲೋಕದಲ್ಲೆಲ್ಲರೂ ಚೂರು ಜೀವದಲ್ಲಿದ್ದರೆ ಅಲ್ಲೇ ವಿಷ ಕುಡಿದು ಸಾಯ್ತಾರೆ. ಸೊ ಆ ಕೆಲಸಗಳು ಆಗದಿರಲಿ. ನಮ್ಮ ಕರ್ಮಗಳು ಜ್ಞಾನದ ಸಹಿತವಾದಾಗ ಅದು ಸತ್ಕರ್ಮ ಆಗುತ್ತೆ, ಇಲ್ಲ ಅಂದರೆ ಆ ಕರ್ಮ ದುಷ್ಕರ್ಮಕ್ಕೆ ದಾರಿ ಆಗ್ತದೆ. ಸೊ ಇದು ನನಗೆ ಕಂಡ ಲಾಜಿಕ್. ಈ ಲಾಜಿಕ್ಕನ್ನು ದುಡ್ಡು ಇಲ್ದವರು ಮಾಡ್ಬೋದು. ಒಂದು ಹಲಸಿನ ಗಿಡಕ್ಕೆ 10 ರೂಪಾಯಿ ಇರುತ್ತೆ. ಮತ್ತು ಒಂದು ಮಾರಲ್ ಮೆಸೇಜ್ ಇರೋ ಕರ್ಮ ಪಿತೃಕರ್ಮ ಸಮೇತ.